ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು ಪುಟ ಸಂಖ್ಯೆ 113 ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆ 9. ಅಭಿಮುಖ ಬಾಹುಗಳು ಸಮವಾಗಿರುವ ಚತುರ್ಭುಜವು ಯಾವ ರೀತಿಯದ್ದಾಗಿದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸುಳಿವು: ಕರ್ಣವನ್ನು ಎಳೆಯಿರಿ ಮತ್ತು ಸರ್ವಸಮ ತ್ರಿಭುಜಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವಿಲ್ಲಿ ನಮಗೆ ಕೊಟ್ಟಿರುವಂಥ ವಿಷಯಗಳನ್ನು ನೋಡುವ. ಅಭಿಮುಖ ಬಾಹುಗಳು ಸಮವಾಗಿರುವಂಥ ಚತುರ್ಭುಜ ಯಾವ ರೀತಿಯ ಚತುರ್ಭುಜವಾಗಿದೆ ಅಂತ ಕೇಳಿದ್ದಾರೆ. ಮೊದಲಿಗೆ ನಾವು ಒಂದು ಚತುರ್ಭುಜವನ್ನು ರಚಿಸುವ. ಈ ಚತುರ್ಭುಜದಲ್ಲಿ ಏನಾಗಿರಬೇಕು? ಅಭಿಮುಖ ಬಾಹುಗಳು ಸಮವಾಗಿರಬೇಕು. ಅಂದರೆ ಇಲ್ಲಿ ಈಗ ಇದನ್ನು ಹೆಸರಿಸಿದಾಗ ಎ ಬಿ ಸಿ ಡಿ ಅಂತ ಹೇಳಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಗಿರಬೇಕು, ಹಾಗೆ ಎ ಡಿ ಇಸ್ ಈಕ್ವಲ್ ಟು ಸಿ ಬಿ ಆಗಿರಬೇಕು. ಸೊ ಆದ್ದರಿಂದ ಇಲ್ಲಿ ನಾನು ಈ ರೀತಿಯಲ್ಲಿ ಹಾಕ್ತಾ ಇದ್ದೇನೆ. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಹಾಗೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ. ನಂತರ ಇದು ನಮಗೆ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ನಾವೇನು ಮಾಡಬೇಕು? ಇಲ್ಲಿ ಕೊಟ್ಟಿದ್ದಾರೆ ಸುಳಿವು, ಕರ್ಣವನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಒಂದು ಕರ್ಣವನ್ನು ಎಳಿಬೇಕು. ಸೊ ಬಿ ಡಿ ಕರ್ಣವನ್ನು ಈ ರೀತಿಯಲ್ಲಿ ಇಲ್ಲಿ ಎಳಿತಾ ಇದ್ದೇನೆ. ಸೊ ಇಲ್ಲಿ ಬಿ ಡಿ ಕರ್ಣ ಇದೆ. ನೆಕ್ಸ್ಟ್ ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಯಾವ ರೀತಿಯ ಚತುರ್ಭುಜವಾಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಬರೀತಾ ಹೋಗುವ. ಸೊ ನಮಗೆ ಕೊಟ್ಟಿರುವಂಥದ್ದು ಏನು? ಗಿವನ್ ಅಥವಾ ಕ್ವಶನಲ್ಲಿ ಕೊಟ್ಟಿರುವಂಥದ್ದು ಎ ಬಿ ಸಿ ಡಿ ಒಂದು ಚತುರ್ಭುಜ, ಹಾಗೆ ಅದರ ಅಭಿಮುಖ ಬಾಹುಗಳು ಸಮವಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲಿಗೆ ಅದನ್ನು ಬರೀತೇನೆ. ದತ್ತ ಅಂತ ಬರೀತಾ ಇದ್ದೇನೆ. ದತ್ತ ಅಂತ ಹೇಳಿದರೆ ಗಿವನ್ ಅಥವಾ ಕೊಟ್ಟಿರುವಂಥದ್ದು ಕ್ವಶನಲ್ಲಿ, ಯಾಕೆಂದರೆ ಇದನ್ನು ನಾವು ಮುಂದೆ ಉಪಯೋಗಿಸಲಿಕ್ಕಿದ್ದೇವೆ. ಸೊ ಎ ಬಿ ಸಿ ಡಿ ಇಲ್ಲಿ ಏನಾಗಿದೆ? ಒಂದು ಚತುರ್ಭುಜವಾಗಿದೆ. ಹಾಗೆ ಈ ಚತುರ್ಭುಜದ ಅಭಿಮುಖ ಬಾಹುಗಳು ಏನಾಗಿವೆ? ಅಭಿಮುಖ ಬಾಹುಗಳು ಸಮವಾಗಿವೆ. ಅಭಿಮುಖ ಬಾಹುಗಳು ಸಮವಾಗಿದೆ. ಸೊ ಯಾವುದೆಲ್ಲ ಬಾಹುಗಳು ಅಂತ ನೀವಿಲ್ಲಿ ಬರೀಬೇಕು. ಯಾವುದೆಲ್ಲ ಬಾಹುಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅದನ್ನು ಬರೀಬೇಕು. ಸೊ ಯಾವುದೆಲ್ಲ ಅಭಿಮುಖ ಬಾಹುಗಳು? ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಆಗಿದೆ ಮತ್ತು ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ. ನಂತರ ನಾವಿಲ್ಲಿ ಒಂದು ರಚನೆಯನ್ನು ಮಾಡಬೇಕು, ಕನ್ಸ್ಟ್ರಕ್ಷನನ್ನು. ಯಾಕೆಂದರೆ ಇಲ್ಲಿ ಸುಳಿವಲ್ಲಿ ಕೊಟ್ಟಿದ್ದಾರೆ ಕರ್ಣವನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಏನು ರಚನೆ ಮಾಡಬೇಕು? ಸೊ ಅದನ್ನು ಬರೆಯುವ. ನಾವಿಲ್ಲಿ ಬಿ ಡಿ ಕರ್ಣವನ್ನು ಜೋಡಿಸಬೇಕು. ಸೊ ಅದನ್ನು ಬರೀತಾ ಇದ್ದೇನೆ. ಬಿ ಡಿ ಕರ್ಣವನ್ನು ಸೇರಿಸಬೇಕು. ಸೊ ಇದೊಂದು ಕನ್ಸ್ಟ್ರಕ್ಷನ್ ಅಥವಾ ರಚನೆಯನ್ನು ನಾವು ಈ ಚಿತ್ರದಲ್ಲಿ ಮಾಡಬೇಕು. ನಂತರ ನಾವೀಗ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಪ್ರೂವ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಕೊಟ್ಟಿದ್ದಾರೆ ಸರ್ವಸಮ ತ್ರಿಭುಜಗಳನ್ನು ಪರಿಶೀಲಿಸಿ ಅಂತ. ಸೊ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳುವ. ಒಂದು ತ್ರಿಭುಜ ಎ ಬಿ ಡಿ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ತ್ರಿಭುಜ ಎ ಬಿ ಡಿ ಅಂದರೆ ಯಾವುದು? ಚಿತ್ರವನ್ನು ಗಮನಿಸಿ. ಎ ಬಿ ಡಿ ಈ ರೆಡ್ ಕಲರ್ ಅಲ್ಲಿ ಇರುವಂಥದ್ದು ತ್ರಿಭುಜ ಎ ಬಿ ಡಿ. ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಸಿ ಡಿ ಬಿ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಈ ಬ್ಲ್ಯಾಕ್ ಕಲರ್ ಅಲ್ಲಿ ಇರುವಂಥದ್ದು ಇದು ತ್ರಿಭುಜ ಸಿ ಡಿ ಬಿ. ಈಗ ನಾವೇನ್ ಮಾಡಬೇಕು? ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಪ್ರೂವ್ ಮಾಡಬೇಕು. ಸೊ ತ್ರಿಭುಜ ಎ ಬಿ ಡಿ ಒಂದು ಮತ್ತು ತ್ರಿಭುಜ ಸಿ ಡಿ ಬಿಯಲ್ಲಿ ಇಲ್ಲಿರುವಂತಹ ಸಮವಾಗಿರುವ ಭಾಗಗಳನ್ನು ತೆಗೆದುಕೊಳ್ಬೇಕು. ಸೊ ಮೊದಲಿಗೆ ಬಿ ಡಿ ಎನ್ನುವಂಥ ಬಾಹು ಎರಡೂ ತ್ರಿಭುಜದಲ್ಲಿಯೂ ಇದೆ. ಹಾಗಾಗಿ ಬಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಅಂತ ಬರೀತೇನೆ. ಸೊ ಇದಕ್ಕೆ ರೀಸನ್ ಏನು? ಸಾಮಾನ್ಯ ಬಾಹುವಾಗಿದೆ. ಸಾಮಾನ್ಯ ಬಾಹುವಾಗಿದೆ. ನೆಕ್ಸ್ಟ್ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಭಿಮುಖ ಬಾಹುಗಳು ಸಮವಾಗಿದೆ ಅಂತೇಳಿ. ಹಾಗಾಗಿ ನಾವು ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಬರೀಬಹುದು. ಇದು ನಮಗೆ ಕೊಟ್ಟಿರುವಂಥದ್ದು. ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಆಗಿದೆ, ಹಾಗೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ. ಸೊ ಇದಕ್ಕೆ ರೀಸನ್ ಏನು? ಇದಕ್ಕೆ ರೀಸನ್ ದತ್ತ ಅಂತ ಬರೀರಿ. ದತ್ತ ಅಂತ ಹೇಳಿದರೆ ನಮಗೆ ಕೊಟ್ಟಿರುವಂಥದ್ದು. ಸೊ ನಾವೀಗ ಯಾವುದೆಲ್ಲ ಸಮ ಅಂತ ತೋರಿಸಿದ್ದೇವೆ? ಒಂದು ಬಾಹು ಸಮ, ಹಾಗೆ ಈ ಎರಡು ಬಾಹುಗಳು ಸಮ ಅಂತ ತೋರಿಸಿದ್ದೇವೆ. ಅಂದರೆ ಮೂರು ಬಾಹುಗಳು ಸಮ ಅಂತ ತೋರಿಸಿದ್ದೇವೆ. ಹಾಗಾಗಿ ಯಾವ ಸರ್ವಸಮ್ಮತಿ ನಿಯಮವನ್ನು ಉಪಯೋಗಿಸಬಹುದು? ಎಸ್ 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 ಸರ್ವಸಮ್ಮತಿ ನಿಯಮ ಅಥವಾ ಬಾ 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 ಸರ್ವಸಮ್ಮತಿ ನಿಯಮದ ಪ್ರಕಾರ ನಾವೀಗ ಹೇಳ್ಬೋದು ತ್ರಿಭುಜ ಎ ಬಿ ಡಿ ಸರ್ವಸಮ
ಯಾವುದಕ್ಕೆ ಸರ್ವಸಮವಾಗಿದೆ? ತ್ರಿಭುಜ CDBಗೆ ಸರ್ವಸಮವಾಗಿದೆ ಅಂತ ಹೇಳ್ಬೋದು. ಸೊ ಈಗ ತ್ರಿಭುಜ ಸರ್ವಸಮ ಆಗಿದೆ ಅಂತ ಹೇಳಿದ್ರೆ ಏನರ್ಥ? ಅವುಗಳ ಅನುರೂಪ ಭಾಗಗಳು ಕೂಡ ಸರ್ವಸಮ ಆಗಿರ್ತದೆ. ಸೊ ಯಾವುದೆಲ್ಲ ಕೋನಗಳನ್ನು ತೆಗೆದುಕೊಳ್ಳುವ. ಈಗ ಕೋನ ADB ಚಿತ್ರವನ್ನು ಗಮನಿಸಿ. ಇಲ್ಲಿ ಕೋನ ADB, ಈ ಕೋನ ಇಲ್ಲಿರುವಂಥ ಗ್ರೀನ್ ಕಲರ್ ಅಲ್ಲಿ ಇರುವಂಥದ್ದು ADB ಕೋನ CBDಗೆ ಸಮವಾಗಿರ್ತದೆ. ಈ ಕೋನ ಇದಕ್ಕೆ ಸಮವಾಗಿರ್ತದೆ. ಹಾಗೆ ಕೋನ ABD, ಈ ಕೋನ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಇರುವಂಥದ್ದು ABD ಎನ್ನುವಂಥದ್ದು ಕೋನ CDBಗೆ ಸಮವಾಗಿರ್ತದೆ. ಯಾಕೆಂದ್ರೆ ಇಲ್ಲಿ ಎರಡು ತ್ರಿಭುಜಗಳು ಸರ್ವಸಮ ಆಗಿದೆ, ಹಾಗಾಗಿ ಅವುಗಳ ಅನುರೂಪ ಭಾಗಗಳು ಕೂಡ ಏನಾಗಿರ್ತದೆ? ಅವುಗಳು ಕೂಡ ಸರ್ವಸಮ ಆಗಿರ್ತದೆ. ಆದ್ರಿಂದ ಅದನ್ನ ಬರೆಯುವ. ಸೊ ಎರಡು ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ನಾವೇನು ಹೇಳ್ಬೋದು? ಇಲ್ಲಿ ಹೇಳ್ಬೋದು ಕೋನ ADB ಇಸ್ ಈಕ್ವಲ್ ಟು ಕೋನ CBD ಆಗಿದೆ. ಹಾಗೆ ಕೋನ ABD ಇಸ್ ಈಕ್ವಲ್ ಟು ಕೋನ CDB ಆಗಿದೆ ಅಂತೇಳಿ. ಇದಕ್ಕೆ ರೀಸನ್ ಏನು? CPCT ಅಥವಾ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮವಾಗಿರ್ತದೆ. ಆರ್ CPCT ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಂತ ಬರೀರಿ. ನೆಕ್ಸ್ಟ್ ಈಗ ಈ ಕೋನಗಳನ್ನು ನೀವು ಗಮನಿಸಿ. ಇಲ್ಲೀಗ ಚಿತ್ರವನ್ನು ತೆಗೆದುಕೊಳ್ಳುವ. ಕೋನಗಳು ಹೇಗೆ ಉಂಟಾಗಿದೆ? ಈಗ ಮೊದಲಿಗೆ ಇಲ್ಲಿ CD ಇದೆ ರೇಖೆ, ಹಾಗೆ ನೆಕ್ಸ್ಟ್ ಇಲ್ಲಿ ಏನಿದೆ? AB ರೇಖೆ ಇದೆ. ಅಲ್ಲಿ ಉಂಟಾಗಿರುವಂತ ಕೋನ ಯಾವುದು? ಈ ರೀತಿ ಒಂದು ಛೇದಕವು ಅದನ್ನು ಛೇದಿಸ್ತಾ ಇದೆ. ಇಲ್ಲಿ ಇರುವಂತ ಛೇದಕ BD ಎನ್ನುವಂಥದ್ದು ಛೇದಕ. ಆಗ ಇಲ್ಲಿ ಕೋನ ಉಂಟಾಗ್ತಾ ಇದೆ, ಈ ಕೋನ ಮತ್ತೆ ಈ ಕೋನ. ಅದೇ ರೀತಿ ಪುನಃ ನೀವಿಲ್ಲಿ ಈ AD ಮತ್ತೆ BC ಗೆರೆಗಳನ್ನು ತೆಗೆದುಕೊಂಡ್ರೆ, AD ಮತ್ತೆ BC ಗೆರೆಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಕೂಡ ಎರಡು ಕೋನಗಳು ಉಂಟಾಗ್ತಾ ಇದೆ, ಈ ಕೋನ ಮತ್ತೆ ಈ ಕೋನ. ಸೊ ಇದನ್ನ ನಾವು ಇಲ್ಲಿ ಬರೆದಿದ್ದೇವೆ. ಇಲ್ಲಿ ಬರೆದಿರುವಂತದ್ದು ಎರಡು ಕೋನಗಳು ಇದೇ ಕೋನಗಳಾಗಿವೆ. ಸೊ ಇದು ಯಾವ ರೀತಿಯ ಕೋನಗಳು? ಇದನ್ನು ನಾವು ಪರ್ಯಾಯ ಕೋನ ಅಂತ ಹೇಳ್ತೇವೆ. ಈಗ ಎರಡು ರೇಖೆಗಳು ಸಮಾಂತರವಾಗಿದ್ದು ಒಂದು ಛೇದಕವು ಅದನ್ನು ಛೇದಿಸಿದಾಗ ಉಂಟಾಗುವಂತ ಪರ್ಯಾಯ ಆಂತರಿಕ ಕೋನಗಳು ಸಮವಾಗಿರುತ್ತವೆ ಅಂತ ನಾವಿಲ್ಲಿ ಕಲ್ತಿದ್ದೇವೆ. ಸೊ ಇಲ್ಲಿ ಎರಡೂ ಕೇಸಲ್ಲೂ ಕೂಡ ಮೊದಲ ಕೇಸಲ್ಲಿ ಏನಾಗಿದೆ? ಇಲ್ಲಿ ಕೋನ ABD ಎನ್ನುವಂಥದ್ದು ಕೋನ CDBಗೆ ಸಮವಾಗಿದೆ. ಹಾಗೆ ಎರಡನೇ ಕೇಸಲ್ಲಿ ಕೋನ ADB ಎನ್ನುವಂಥದ್ದು ಕೋನ CBDಗೆ ಸಮವಾಗಿದೆ. ಇಲ್ಲಿ ನೀವು ಕಾಣ್ಬೋದು ಎರಡು ಜೊತೆ ರೇಖೆಗಳಿವೆ, ಹಾಗೆ ಅಲ್ಲಿ ಒಂದು ಛೇದಕ ಅದನ್ನು ಛೇದಿಸ್ತಾ ಇದೆ, ಹಾಗೆ ಪರ್ಯಾಯ ಕೋನಗಳು ಸಮವಾಗಿದೆ ಅಂತ ನಮಗೆ ಸಿಕ್ಕಿದೆ. ಹಾಗಾಗಿ ನಾವಿಲ್ಲಿ ಏನು ಹೇಳ್ಬೋದು? ನಮ್ಗೆ ಇಲ್ಲಿ ಪರ್ಯಾಯ ಕೋನಗಳು ಸಮವಾಗಿದೆ, ಪರ್ಯಾಯ ಆಂತರಿಕ ಕೋನಗಳು ಸಮವಾಗಿದೆ ಅಂತ ಸಿಕ್ಕಿರೋದ್ರಿಂದ ನಾವಿಲ್ಲಿ ಹೇಳ್ಬೋದು, ಇಲ್ಲಿ ನಾವು ತೆಗೆದುಕೊಂಡಿರುವಂತಹ ಈ ಗೆರೆಗಳು AB ಮತ್ತೆ CDಗಳು ಒಂದಕ್ಕೊಂದು ಸಮಾಂತರವಾಗಿದೆ ಅಂತ ಹೇಳ್ಬೋದು. ಹಾಗೆ AD ಮತ್ತೆ BCಗಳು ಏನು? ಒಂದಕ್ಕೊಂದು ಸಮಾಂತರವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ಅಭಿಮುಖ ಬಾಹುಗಳು ಸಮಾಂತರವಾಗಿದೆ ಅಂತ ಹೇಳಿದ್ರೆ ಅದು ಯಾವ ರೀತಿಯ ಚತುರ್ಭುಜವಾಗಿದೆ? ಅದೊಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ನೀವಿಲ್ಲಿ ಬರೀಲಿಕ್ಕೆ ಇರುವಂತದ್ದು ಏನಂದ್ರೆ ಪರ್ಯಾಯ ಕೋನಗಳು ಸಮವಾಗಿದೆ. ಇಲ್ಲಿ ಮೇಲ್ಗಡೆ ನಾವು ಎರಡು ಕೋನಗಳು ಸಮ ಅಂತ ಬರೆದಿದ್ದೇವೆ. ಸೊ ಈ ಕೋನಗಳು ಯಾವ ರೀತಿಯ ಕೋನಗಳು? ಪರ್ಯಾಯ ಆಂತರಿಕ ಕೋನಗಳಾಗಿದೆ. ಸೊ ಪರ್ಯಾಯ ಆಂತರಿಕ ಕೋನಗಳು ಸಮವಾಗಿದೆ. ಸೊ ಪರ್ಯಾಯ ಆಂತರಿಕ ಕೋನಗಳು ಸಮ ಅಂತ ಹೇಳಿದ್ರೆ ಯಾವಾಗ ಸಮವಾಗಿರ್ತದೆ? ಈಗ ಬಾಹುಗಳು ಸಮಾಂತರವಾಗಿ ಇದ್ದು ಒಂದು ಛೇದಕವು ಅದನ್ನು ಛೇದಿಸಿದಾಗ ಆಗ ಪರ್ಯಾಯ ಆಂತರಿಕ ಕೋನಗಳು ಸಮವಾಗಿರ್ತದೆ. ಆದ್ರಿಂದ ಪರ್ಯಾಯ ಆಂತರಿಕ ಕೋನಗಳು ಸಮವಾಗಿದೆ ಅಂತ ಹೇಳಿದ್ರೆ ಏನರ್ಥ? ನಾವು ಏನು ಹೇಳ್ಬೋದು? ನಾವಿಲ್ಲಿ ಹೇಳ್ಬೋದು AB ಎನ್ನುವಂಥದ್ದು ಯಾವುದಕ್ಕೆ ಸಮಾಂತರವಾಗಿದೆ? ಇದನ್ನು ಇಲ್ಲಿ ಬರೀತಾ ಇದ್ದೇನೆ. AB ಎನ್ನುವಂಥದ್ದು DCಗೆ ಸಮಾಂತರವಾಗಿದೆ ಮತ್ತು AD ಎನ್ನುವಂಥದ್ದು ಯಾವುದಕ್ಕೆ ಸಮಾಂತರವಾಗಿದೆ? BCಗೆ ಸಮಾಂತರವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಆದ್ರಿಂದ ಕೊನೆಗೆ ನಾವೇನು ಹೇಳ್ಬೋದು? ABCD ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೀವು ಗಮನಿಸಿದ್ರೆ ಈ ABCD ಸಮಾಂತರ ಚತುರ್ಭುಜವಾಗಿದೆ. ಯಾಕೆಂದ್ರೆ ಅದರಲ್ಲಿ ಸಮಾಂತರ ಚತುರ್ಭುಜದ ಎಲ್ಲಾ ಗುಣಲಕ್ಷಣಗಳಿವೆ. ಇಲ್ಲಿ ಅಭಿಮುಖ ಬಾಹುಗಳು ಸಮ ಅಂತ ನಮ್ಗೆ ಮೊದಲೇ ಕೊಟ್ಟಿದ್ರು ಕ್ವಶನ್ ಅಲ್ಲಿ. ನೆಕ್ಸ್ಟ್ ನಾವೀಗ ಏನು ಪ್ರೂವ್ ಮಾಡಿದ್ದೇವೆ? ನಾವೀಗ ಅಭಿಮುಖ ಬಾಹುಗಳು ಸಮಾಂತರವಾಗಿದೆ ಅಂತ ಕೂಡ ಇಲ್ಲಿ ಪ್ರೂವ್ ಮಾಡಿದ್ದೇವೆ. ಸೊ ಈ ಆರೋ ಮಾರ್ಕ್ ಇದು ಏನರ್ಥ? ಆರೋ ಮಾರ್ಕ್ ಅನ್ನು ನೀವು ಬರೆದ್ರೆ ಚಿತ್ರದಲ್ಲಿ ಅದರ ಅರ್ಥ ಸಮಾಂತರವಾಗಿದೆ ಅಂತ ಅರ್ಥ. ಸೊ ನಾವೀಗ ಹೇಳ್ಬೋದು ABCD ಚತುರ್ಭುಜ ಏನಾಗಿದೆ? ಇದೊಂದು
ಸಮಾಂತರ ಚತುರ್ಭುಜವಾಗಿದೆ, ಪ್ಯಾರಲೋಗ್ರಾಮ್ ಆಗಿದೆ ಅಂತ ಇಲ್ಲಿ ಹೇಳ್ಬೋದು.